ಸಾಯಿಸು ವಿಕ್ಕಿ, ಸಾಯಿಸ್ಬಿಡು. ನನ್ನ ಮಹಾರಾಣಿ ಮುಂದೆ ನನ್ನ ಆರೋಪಿಯಾಗಿ ನಿಲ್ಸೋ ಬದಲು ಸಾಯಿಸ್ಬಿಡು. ನೆಮ್ಮದಿಯಾಗಿ ಸತ್ತು ಹೋಗ್ತೀನಿ. ಅದು ಬಿಟ್ಟು ನನ್ನ ಮೇಲೆ ಇಲ್ಲ ಸಲ್ಲದ ಆರೋಪ ಮಾಡಬೇಡ. ಆದ್ರೆ ಇದ್ದಕ್ಕಿದ್ದ ಹಾಗೆ ಯಾಕೆ ನನ್ನ ಮೇಲೆ ಇಷ್ಟು ಕೋಪ ಮಾಡ್ಕೊಂಡಿದ್ಯಾ ವಿಕ್ಕಿ? ಲೇ, ನಾಟಕ ಆಡಬೇಡ. ಮಹಾರಾಣಿ, ನಿನ್ ಮೇಲೆ ಆಣೆ ಮಾಡಿ ಹೇಳ್ತೀನಿ, ವಿಕ್ಕಿ ಹೇಳ್ತಿರೋದಲ್ಲ ಸುಳ್ಳು, ನಂಬೇಡ. ನಮ್ಮ ಅಕ್ಕನ ಮೇಲೆ ಆಣೆ ಇಟ್ರೆ ಸಾಯಿಸ್ಬಿಡ್ತೀನಿ ನಿನ್ನ. ವಿಕ್ಕಿ ನಿಂತ್ಕೋ. ವಿಕ್ಕಿ ಕಾಲರ್ ಬಿಡು, ಬಿಡು ಅಂತಿದ್ದೀನಲ್ಲ, ಬಿಡು. ನೀನ್ ಹೇಳಿದ್ದೆಲ್ಲ ನಿಜನಾ? ನನ್ನ ಮೇಲೆ ಆಣೆ ಅಕ್ಕ. ಪ್ರೂಫ್ ಏನು? ನಾನೇ ಅತ್ಗೆ. ನೀನಾ? ಹೌದು ಅತ್ಗೆ. ಇವನಿಗೆ ಮದುವೆ ಆಗಿಲ್ಲ ಅಂತ ನಮ್ಮ ಹತ್ರ ಸುಳ್ಳು ಹೇಳಿ ನನ್ ಜೊತೆ ನಿಶ್ಚಿತಾರ್ಥನೂ ಮಾಡ್ಕೊಂಡಿದ್ದ. ಏನ್ ಹೇಳ್ತಿದ್ಯಾ ಪದ್ಮಾವತಿ? ನಾನು ಹೇಳ್ತಿರೋದ್ ನಿಜ ಅತ್ಗೆ. ನನ್ನ ಮಾತ್ರ ಅಲ್ಲ, ತುಂಬಾ ಜನ ಹೆಣ್ಮಕ್ಳಿಗೂ ಇದೇ ತರ ಮೋಸ ಮಾಡಿದಾನೆ. ಮಹಾರಾಣಿ, ಸುಳ್ಳು, ಇವ್ರ ಮಾತು ನಂಬೇಡ. ಅಕ್ಕ, ಪದ್ಮಾವತಿ ಹೇಳಿದ್ದೆಲ್ಲ ನಿಜ ಅಕ್ಕ. ಅತ್ಗೆ, ಪದ್ಮಾಗೆ ಮುರಳಿ ಅವರಿಗೆ ಎಂಗೇಜ್ಮೆಂಟ್ ಆಗಿತ್ತು. ನಮ್ಗೆ ನಿಜ ಗೊತ್ತಾದ್ಮೇಲೆ ಬೇಡ ಅನ್ಕೊಂಡ್ವಿ. ಆದ್ರೆ ಅವರೇ ನಿಮ್ ಗಂಡ ಅಂತ ಗೊತ್ತಾದ್ಮೇಲೆ ಆ ನಿಜಾನ ನಮ್ಮಲ್ಲೇ ಮುಚ್ಚಿಟ್ಕೊಂಡ್ವಿ. ಕಾರಣ ನಮಗ್ ನೋವಾಗತ್ತೆ ಅಂತ. ನೀವು ನಮ್ಮ ಮನೆ ಹತ್ರ ಬಂದ್ರೆ 100 ಜನ ಸಾಕ್ಷಿ ಹೇಳ್ತಾರೆ. ಏನ್ರಿ ಇವ್ರು ಹೇಳ್ತಿರೋದ್ ನಿಜನಾ? ಮಹಾರಾಣಿ, ಆಫೀಸ್ ಕೆಲ್ಸದ ಮೇಲೆ ಅವ್ರ ಊರಿಗೆ ಹೋಗಿದ್ದಾಗ ನನ್ನ ಹೆದರಿಸಿ ಬಲವಂತವಾಗಿ ನಮ್ಮಿಬ್ರಿಗೂ ಅವ್ರ ಮನೆಯವರು ಎಂಗೇಜ್ಮೆಂಟ್ ಮಾಡಿಸಿದ್ರು.